ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾನು ಈಸಿಯಾಗಿ ಮನೆಯಲ್ಲೇ ಹೇಗೆ ಬಿಸಿಬೇಳೆಭಾತ್ ಮಾಡ್ಬೋದು ತುಂಬ ರುಚಿಯಾಗಿ ತೋರಿಸ್ತೀನಿ ಬನ್ನಿ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ನೋಡೋಣ ಬನ್ನಿ. 1 ಕಪ್ ಬೇಳೆ ತೊಗೊಂಡಿದ್ದೀನಿ, 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ, 1 ಆಲೂಗೆಡ್ಡೆ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ, ಮತ್ತು ಅರ್ಧ ಕಪ್ಪು ಬಟಾಣಿ ತೊಗೊಂಡಿದ್ದೀನಿ, 1 ಕಪ್ ಕ್ಯಾರೆಟ್ ತೊಗೊಂಡಿದ್ದೀನಿ, ಅರ್ಧ ಕಪ್ ಬೀನ್ಸ್ ತೊಗೊಂಡಿದ್ದೀನಿ, 1 ಗೆಡ್ಡೆಕೋಸು, 1 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ನಂತರ ಅರ್ಧ ಬೌಲು ಕಡಲೆ ಬೀಜ ತೊಗೊಂಡಿದ್ದೀನಿ, ಸಾಸಿವೆ ತೊಗೊಂಡಿದ್ದೀನಿ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಹುಣಸೆ ರಸ, 1 ನಿಂಬೆಹಣ್ಣಿನ ಗಾತ್ರದ ಹುಣಸೆ ರಸ ತೊಗೊಂಡಿದ್ದೀನಿ, ಮತ್ತು MTR ಬಿಸಿಬೇಳೆಭಾತ್ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ, ನಂತರ 1 ಈರುಳ್ಳಿ, ಆಮೇಲೆ ಅರಿಶಿಣ, ತುಪ್ಪ ಎಷ್ಟು ಬೇಕೋ ಅಷ್ಟು ಅದು ನಿಮಗೆ ಬಿಟ್ಟಿದ್ದು, ಆಮೇಲೆ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ, 1 ಟೊಮೊಟೊ ತೊಗೊಂಡಿದ್ದೀನಿ, ಆಮೇಲೆ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ. ಇಷ್ಟು ಬಿಸಿಬೇಳೆಭಾತ್ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ತರಕಾರಿ ಎಲ್ಲನೂ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಅದು ಒಟ್ಟಿಗೆ ಮುಂಚೆನೇ ನೈಟೇ ಕಟ್ ಮಾಡಿ ಇಟ್ಟಿದ್ದರಿಂದ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಅಂತ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡ್ಕೊಂಡು ಗ್ಯಾಸ್ ಆನ್ ಮಾಡ್ಕೋಬೇಕು. ಗ್ಯಾಸ್ ಆನ್ ಮಾಡ್ಕೊಂಡು ತರಕಾರಿ ಎಲ್ಲ ನೀಟಾಗಿ ತೊಳೆದಿರೋ ತರಕಾರಿನ ಕುಕ್ಕರ್ ಒಳಗಡೆ ಹಾಕೋಬೇಕು. ನಂತರ ಅಕ್ಕಿ ಮತ್ತು ಬೇಳೆನೂ ಅಷ್ಟೇ, ಅದು ಸಪ್ರೇಟಾಗಿ ತೊಳ್ಕೊಬೇಕು. ಆಮೇಲೆ ತಣ್ಣೀರು ಬೇಕಾದರೆ ತಣ್ಣೀರು ಹಾಕೋಬೇಕು. ಆದರೆ ನನಗೆ ಟೈಮ್ ಇಲ್ಲದೇ ಇರೋ ಕಾರಣ ನಾನು ಬಿಸಿನೀರೇ ಹಾಕ್ಕೊಂಡೆ. ಈ ಲೋಟದಲ್ಲಿ ನಾನು 3/4 ಕಪ್ ಅಕ್ಕಿ ಮತ್ತು 3/4 ಕಪ್ ಬೇಳೆ ತೊಗೊಂಡಿದ್ದರಿಂದ 4 ಕಪ್ ನೀರು ಹಾಕಿದ್ದೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 2 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಅರಿಶಿನ ಪುಡಿ, ಇಷ್ಟನ್ನು ಹಾಕ್ಬಿಟ್ಟು ಅಷ್ಟನ್ನು ಹಾಕಿ ಒಂದು ರೌಂಡ್ ಮಿಕ್ಸ್ ಕೊಡಬೇಕು. ಯಾಕಂದರೆ ಅದೆಲ್ಲ ಒಂದು ಸ್ವಲ್ಪ ಉಪ್ಪು ಎಲ್ಲ ನೀಟಾಗಿ ಹಿಡಿಬೇಕಲ್ಲ. ನಂತರ ಪಕ್ಕದಲ್ಲೇ ನಾನು ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ ಮತ್ತು ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಎಣ್ಣೆ ಇಷ್ಟಪಡಲ್ಲ ಅನ್ನೋರು ತುಪ್ಪನೂ ಹಾಕೋಬೋದು. ನನಗೆ ತುಪ್ಪ ಜಾಸ್ತಿ ಹಾಕಿದ್ರೆ ನಮ್ಮ ಮನೆಯವ್ರಿಗೆಲ್ಲ ಜಾಸ್ತಿ ಇಷ್ಟ ಆಗಲ್ಲ, ಹಾಗಾಗಿ ನಾನು ಎಣ್ಣೆನೇ ಜಾಸ್ತಿ ಬಳಸೋದು. ಕೆಲವರು ಬರೀ ತುಪ್ಪನೇ ಹಾಕ್ಬಿಟ್ಟು ಮಾಡ್ತಾರೆ, ಅದು ತುಂಬ ರುಚಿಯಾಗಿರುತ್ತೆ. ನಂತರ ಏನು ಮಾಡ್ತೀನಿ, ಕಡಲೆ ಬೀಜ ಸ್ವಲ್ಪ ಅಂದರೆ ಲೋ ಫ್ಲೇಮಲ್ಲೇ ಇದು ಮಾಡಬೇಕು. ಅದು ಕಲರ್ ಚೇಂಜ್ ಆದ ತಕ್ಷಣ ನಾನು ಸಾಸಿವೆ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ತೀನಿ. ಅದು ಸ್ವಲ್ಪ ಲೈಟಾಗಿ ಒಂದು 10 ಸೆಕೆಂಡ್ ಫ್ರೈ ಆದಮೇಲೆ ಈರುಳ್ಳಿನೂ ಹಾಕ್ಬಿಡ್ತೀನಿ. ಕೆಲವ್ರು ಕೊಬ್ಬರಿ ತುರಿ ಮುಂಚೆನೇ ಹಾಕ್ತಾರೆ, ನಾನು ಸ್ವಲ್ಪ ಕೊನೆಗೆ ಹಾಕ್ತೀನಿ. ಯಾಕಂದರೆ ನನಗೆ ಫುಲ್ ಫ್ರೈ ಆದರೆ ಇಷ್ಟ ಆಗಲ್ಲ. ಆಮೇಲೆ ಕೊಬ್ಬರಿ ಹಾಕ್ತೀನಿ, ಕೊನೆಗೆ ಹಾಕ್ತೀನಿ ನೋಡಿ. ಇದನ್ನು ಸ್ವಲ್ಪ ನೀಟಾಗಿ ಈಗ ಸ್ವಲ್ಪ ಉರಿ ಜೋರು ಮಾಡ್ಕೋಬೇಕು. ಯಾಕಂದರೆ ಕೊಬ್ಬರಿದು ಎಲ್ಲ ನೀಟಾಗಿ ಫ್ರೈ ಆಗಬೇಕಲ್ಲ, ಹಾಗಾಗಿ ಸ್ವಲ್ಪ ಫ್ರೈ ಆದ ತಕ್ಷಣ ಏನು ಮಾಡ್ತೀನಿ, ಟೊಮೊಟೊ 1 ಟೊಮೊಟೊ ತೊಗೊಂಡಿದ್ದೀನಿ. ನಾನು ಹುಣಸೆ ರಸ ಜಾಸ್ತಿ ಹಾಕೋದ್ರಿಂದ 3ರಿಂದ 4 ಜನ ಆರಾಮಾಗಿ ಕುತ್ಕೊಂಡು ತಿನ್ಬೋದಲ್ಲ, ಹಾಗಾಗಿ 1 ಟೊಮೊಟೊ ತೊಗೊಂಡಿದ್ದೀನಿ. ಲೈಟಾಗಿ ಸ್ವಲ್ಪ ಅರಿಶಿಣ ಹಾಕ್ಕೋತೀನಿ. ಇದಕ್ಕೇ ಹಾಕ್ಕೊಂಡು ನೀಟಾಗಿ, ಅಂದರೆ ತುಂಬ ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಲೈಟಾಗಿ ಫ್ರೈ ಆದರೆ ಸಾಕು. ನಂತರ ಖಾರದ ಪುಡಿ ಮತ್ತು MTR ಬಿಸಿಬೇಳೆಭಾತ್ ಪೌಡರ್ ಹಾಕ್ಕೊಂಡು ಹುಣಸೆ ರಸ ಹಾಕಿ ನೀರು ಹಾಕ್ಬಿಟ್ಟು ಲೈಟಾಗಿ ಮಿಕ್ಸ್ ಮಾಡಿ, ಕುದಿಯೋ ಅವಶ್ಯಕತೆ ಇಲ್ಲ, ಮಿಕ್ಸ್ ಮಾಡಿದ್ರೆ ಸಾಕು. ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಿಡ್ತೀವಿ. ನಂತರ ಇದು ಕುಕ್ಕರ್ ಅಷ್ಟರಲ್ಲಿ 2 ವಿಷಲ್ ಆಗಬೇಕು. ನಮ್ಮ ಕುಕ್ಕರು 2 ವಿಷಲಿಗೆ ಸರಿಯಾಗಿ ಬೆಂದಿರುತ್ತೆ, ಅಂದರೆ ತುಂಬ ಬೇಯೋ ಅವಶ್ಯಕತೆ ಇಲ್ವಲ್ಲ. 2 ವಿಷಲ್ ಆದ ತಕ್ಷಣ ಪ್ರೆಷರ್ ಎಲ್ಲ ಹೋಗಿರುತ್ತೆ. ಪ್ರೆಷರ್ ಹೋದ್ಮೇಲೆ ತೆಗೀರಿ. ಅದು ನೋಡಿ ಆಲ್ಮೋಸ್ಟ್ ಅಂದರೆ ಒಂದು 80% ಬೆಂದಿದ್ರೆ ಸಾಕು, ಫುಲ್ ಬೇಯೋ ಅವಶ್ಯಕತೆ ಇರಲ್ಲ. ತರಕಾರಿ ಎಲ್ಲ ಆಗಾಗ್ಗೆ ಬಾಯಿಗೆ ಸಿಕ್ಕೋದ್ರೇ ಚೆನ್ನಾಗಿರುತ್ತೆ, ಆಗಲೇ ಬಿಸಿಬೇಳೆಭಾತ್ ರುಚಿ. ಆಮೇಲೆ ಏನು ಮಾಡೋದು, ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮಲ್ಲಿ ಇಡಬೇಕು. ಯಾಕಂದರೆ ಹೈ ಫ್ಲೇಮಲ್ಲಾದರೆ ಅದು ಫುಲ್ ಎಲ್ಲ ಗಟ್ಟಿಯಾಗಿ ಹೋಗ್ಬಿಡುತ್ತೆ, ಹಾಗಾಗಿ ಲೋ ಫ್ಲೇಮ್ ಮಾಡ್ಕೋಬೇಕು. ಅದು ನೋಡಿ ಕುದೀತಾ ಇದೆ, ಅಂದರೆ ಪ್ರೆಷರ್ ನಾನು ಮುಂಚೆನೇ ತೆಗೆದುಬಿಡ್ತೀನಿ. ಹಾಗಾಗಿ ನಂತರ ಏನು ಮಾಡ್ತೀನಿ ಅಂದರೆ, ಇದು ಒಗ್ಗರಣೆ ಇಟ್ಕೊಂಡಿದ್ನಲ್ಲ ಅದೆಲ್ಲನೂ ಅಷ್ಟೇ ಇವಾಗ ಹಾಕೋತೀನಿ. ಈಗ ಹಾಕ್ಬಿಟ್ಟು ನೀಟಾಗಿ ಒಂದು ರೌಂಡು ಮಿಕ್ಸ್ ಮಾಡಬೇಕು, ನೀಟಾಗಿ ಮಿಕ್ಸ್ ಮಾಡಬೇಕು. ಅಕಸ್ಮಾತ್ ನೀವೇನಾದರೂ ನೀಟಾಗಿ ಮಿಕ್ಸ್ ಮಾಡಿಲ್ಲ ಅಂದರೆ ಅದು ಉಪ್ಪು, ಖಾರ, ಕಲ್ಲರ್ ಅದೇನು ನೀಟಾಗಿ ಹಿಡಿಯಲ್ಲ. ಯಾವುದೇ ಕಲ್ಲರು ಹಾಕೋ ಅವಶ್ಯಕತೆ ಇಲ್ಲ. ಅದೇ ತುಂಬ ಅಂದರೆ ತುಂಬಾ ರುಚಿಯಾಗಿ ಕಲ್ಲರ್ಫುಲ್ಲಾಗಿ ಬರುತ್ತೆ, ಅಂದರೆ ರೆಡ್ಡಾಗಿ. ಬಿಸಿಬೇಳೆಭಾತ್ ಅಂದ್ರೇ ಆಗಲ್ವಾ. ನಂತರ ನಾನೇನು ಮಾಡ್ತೀನಿ ಅಂದರೆ, ನಾನು ಜಾಸ್ತಿ ನಮಗೆ ತುಪ್ಪ ಇಷ್ಟ ಆಗಲ್ಲ, ಹಾಗಾಗ್ಬಿಟ್ಟು 1.5 ಟೇಬಲ್ ಸ್ಪೂನ್ ಮಾತ್ರ ತುಪ್ಪ ಹಾಕೋತೀನಿ. ಬೇಕಂದರೆ ಹಾಕಿಸ್ಕೋತಾರೆ, ಬಿಸಿ ಬಿಸಿನೇ ಇರುತ್ತಲ್ಲ. ಇವಾಗ ನೋಡ್ಕೋಬೇಕು ನಾವು ಜಾಸ್ತಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ತುಂಬ ಗಟ್ಟಿ ಇಷ್ಟಪಡ್ತಾರೆ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀಟಾಗಿ ನೀರು ಹಾಕೋಬೇಕು. ನನಗೆ ಯಾಕೋ ಇನ್ನೂ ಸ್ವಲ್ಪ ತೆಳುಬೇಕು ಅನ್ನಿಸ್ತು, ಯಾಕಂದರೆ ನಾವು ಲೋ ಫ್ಲೇಮ್ ಮಾಡಿರ್ತೀವಲ್ಲ, ಆಗ ಅದು ಕುದ್ದಿ ಇದಾಗುತ್ತೆ ಅಂತ. ಹಾಗಾಗಿ
ನಾನು ಸ್ವಲ್ಪ ನೀರು ಹಾಕ್ಕೋತೀನಿ, ಯಾಕಂದರೆ ಅದು ಮಸಾಲೆದಿತ್ತಲ್ಲ ಹಾಕಿದ್ನಲ್ಲ ಅದನ್ನೇ ಇದು ಮಾಡ್ಕೊಬಿಟ್ಟು ಒಂದು ಬೌಲು ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಆವಾಗ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಗೊತ್ತಾಗ್ಬಿಡುತ್ತೆ ನಿಮಗೆ. ನಂತರ ಏನು ಮಾಡ್ತೀನಿ, ಲಿಡ್ ಕ್ಲೋಸ್ ಮಾಡಲ್ಲ, ಹಾಗೇ ಸ್ವಲ್ಪ ಇದು ಮಾಡಿಬಿಟ್ಟು ಮುಚ್ಚಳ ಹಾಕ್ಬಿಡ್ತೀನಿ. ಒಂದು 10 ನಿಮಿಷ ಬಿಟ್ಟು ನೋಡಿದ್ರೆ ಬಿಸಿಬೇಳೆಬಾತ್ ರೆಡಿ. ಎಷ್ಟು ರುಚಿಯಾಗಿತ್ತು ಅಂದರೆ ಸ್ವಲ್ಪನೂ ಉಳಿಲಿಲ್ಲ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.